ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ತುಂಬಾ ಸಖತ್ತಾಗಿರೋ ಒಂದು ಸೈಡ್ ಡಿಶ್ ರೆಸಿಪಿ ಬಾಳೆಕಾಯಿ ಫಿಶ್ ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದು ಬೇಳೆ ಸಾಂಬಾರು ಜೊತೆ, ರಸಮ್ ಜೊತೆ ಅಥವಾ ಸಂಜೆ ಕಾಫಿ ಟೀ ಜೊತೆಗೆ ತಿನ್ನೋದಕ್ಕೆ ಸೈಡ್ ಡಿಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ಯಾರು ಫಿಶ್ ತಿನ್ನಲ್ವೋ ಅಂಥವ್ರಿಗೆ ಹೇಳಿ ಮಾಡಿಸಿದಂಥ ರೆಸಿಪಿ ಇದು. ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಒಂದು ಸಲ ಟ್ರೈ ಮಾಡಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಬನ್ನಿ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ. ನಾನಿಲ್ಲಿ ಬಾಳೆಕಾಯಿ ಫ್ರೈ ಮಾಡೋದಕ್ಕೆ ಒಂದು ಬಾಳೆಕಾಯನ್ನು ತೊಗೊಂಡಿದ್ದೀನಿ. ಅದನ್ನು ತೊಳೆದ್ಬಿಟ್ಟು ಒರೆಸಿ ಇಟ್ಕೊಂಡಿದ್ದೀನಿ. ಇವಾಗ ಮೊದಲಿಗೆ ಆ ತುದಿಗಳನ್ನು ಕಟ್ ಮಾಡಿಬಿಡೋಣ. ನಂತರ ಈ ರೀತಿ ಸೈಡಲ್ಲಿ ಮಾತ್ರ ಸಿಪ್ಪೆಗಳನ್ನ ಸ್ವಲ್ಪ ಹೊರ್ಕೋಬೇಕು. ಪೂರ್ತಿ ಸಿಪ್ಪೆ ತೆಗಿಯೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಲೈಟಾಗಿ ಎಲ್ಲಿ ದಪ್ಪ ಇದೆಯೋ ಅಲ್ಲಿ ಸ್ವಲ್ಪ ಸಿಪ್ಪೆಯನ್ನು ತಕ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಇದನ್ನು 2 ಭಾಗ ಮಾಡ್ಕೊಳ್ಳೋಣ. ನಂತರ ಇದನ್ನು ತೆಳುವಾಗಿ ಉದ್ದಕ್ಕೆ ಕಟ್ ಮಾಡ್ಕೋಬೇಕು. ನೀವು ಬಜ್ಜಿಗೆ ಮಾಡೋದಕ್ಕಿಂತ ಸ್ವಲ್ಪ ದಪ್ಪ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ತುಂಬ ತೆಳುವಾಗಿ ಕಟ್ ಮಾಡಿಬಿಡಿ, ಸ್ವಲ್ಪ ದಪ್ಪದಾಗೆ ಕಟ್ ಮಾಡ್ಕೋಬೇಕು. ಎಲ್ಲ ಈ ರೀತಿ ಉದ್ದಕ್ಕೆ ಕಟ್ ಮಾಡಿ ಇಟ್ಕೋಬೇಕು. ನೀವು ಬೇಕಿದ್ದರೆ ಮಧ್ಯದಲ್ಲಿ ಹೋಲ್ ಥರ ಕಟ್ ಮಾಡಿಬಿಟ್ಟು ಫಿಶ್ ರೀತಿಯೇ ಮಾಡ್ಕೋಬೋದು. ಇವಾಗೆಲ್ಲ ಇದನ್ನು ನೀರೊಳಗಡೆ ಹಾಕ್ಕೊಳ್ಳೋಣ. ಹಾಗೆ ಇಟ್ಟರೆ ಕಪ್ಪಗಾಗೋಗ್ಬಿಡುತ್ತೆ. ಇವಾಗ ಇದಕ್ಕೆ ಮಸಾಲನ ರೆಡಿ ಮಾಡ್ಕೊಳ್ಳೋಣ. ಒಂದು ಬೌಲ್ಗೆ 2 ಸ್ಪೂನಷ್ಟು ಮೊಸರು, ಅರ್ಧ ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, 1/4 ಟೀ ಸ್ಪೂನ್ ಅರಿಶಿನ, 1/4 ಟೀ ಸ್ಪೂನ್ ಚಾಟ್ ಮಸಾಲ, 1/4 ಟೀ ಸ್ಪೂನ್ ಪೆಪ್ಪರ್ ಪೌಡರ್, 1/4 ಟೀ ಸ್ಪೂನ್ ಗರಂ ಮಸಾಲ, ಹಾಗೆ ಅರ್ಧ ಟೀ ಸ್ಪೂನಷ್ಟು ಚಿಕನ್ ತಂದೂರಿ ಮಸಾಲ ಹಾಕೋತಾ ಇದ್ದೀನಿ. ಇದು ಆಪ್ಷನಲ್ಲು, ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಸ್ಕಿಪ್ ಮಾಡಿ. ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅರ್ಧ ಟೀ ಸ್ಪೂನಷ್ಟು ಉಪ್ಪು, ಹಾಗೆ ಒಂದು ಹೋಳಷ್ಟು ನಿಂಬೆ ರಸನ ಹಾಕೋತಾ ಇದ್ದೀನಿ. ಹುಳಿ ಜಾಸ್ತಿ ಇದ್ರೇ ತುಂಬ ಚೆನ್ನಾಗಿರುತ್ತೆ. ಹುಳಿ ಕಡಿಮೆ ಹಾಕೋದಕ್ಕೆ ಹೋಗಬೇಡಿ. ಚೆನ್ನಾಗಿ ಎಲ್ಲವನ್ನು ಇವಾಗ ಮಿಕ್ಸ್ ಮಾಡ್ಕೋಬೇಕು. ಮಸಾಲನ ಮಿಕ್ಸ್ ಮಾಡಿಕೊಂಡ ನಂತರ ಇವಾಗ ನಾವು ನೀರಲ್ಲಿ ನೆನೆಸಿಟ್ಕೊಂಡಂಥ ಬಾಳೆಕಾಯನ್ನು ನೀರಿಂದ ಹೊರಗಡೆ ತೆಗೆದುಬಿಡೋಣ. ಇವಾಗ ಮಸಾಲಾನ ಬಾಳೆಕಾಯಿಗೆ ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ಆದಷ್ಟು ಚೆನ್ನಾಗಿ 2 ಸೈಡು ಸುತ್ತ ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು. ಮಸಾಲ ಅದರಲ್ಲಿ ಚೆನ್ನಾಗಿ ಹಿಡಿಬೇಕು. ಎಲ್ಲವನ್ನು ಕೂಡ ಮಸಾಲಾನ ಅಪ್ಲೈ ಮಾಡಿಬಿಟ್ಟು ಈ ರೀತಿ ಒಂದು ತಟ್ಟೆನಲ್ಲಿ ಇಟ್ಕೊಳ್ಳೋಣ. ಫ್ರೆಂಡ್ಸ್, ಇದು ತುಂಬಾ ಟ್ಯಾಂಗಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಖಾರ ಮತ್ತು ಹುಳಿ ಎಲ್ಲವನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು. ಆವಾಗಲೇ ತಿನ್ನೋದಕ್ಕೆ ತುಂಬ ಟೇಸ್ಟಾಗಿರುತ್ತೆ. ನೋಡಿ, ಎಲ್ಲದಕ್ಕೂ ಕೂಡ ಇವಾಗ ಮಸಾಲಾನ ಹಾಕಿಬಿಟ್ಟು ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ತಟ್ಟೆಯಲ್ಲಿ ಬ್ರೆಡ್ ಕ್ರಮ್ಸನ್ನು ಹಾಕ್ಕೊಂಡಿದ್ದೀನಿ. ಅದರ ಮೇಲೆ ಇದನ್ನು 2 ಸೈಡು ಹಚ್ಕೋಬೇಕು. ಇದು ಕ್ರಿಸ್ಪಿನೆಸ್ ಬರೋದಕ್ಕೋಸ್ಕರ. ನೀವು ಬೇಕಿದ್ದರೆ ರವೆ ಕೂಡ ಯೂಸ್ ಮಾಡ್ಬೋದು. ರವೆಯಲ್ಲಿ ಡಿಪ್ ಮಾಡಿಬಿಟ್ಟು ಕೂಡ ಹಾಕೋಬೋದು. ಇವಾಗ ಒಂದು ತವಾಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಇವಾಗ ನಾವು ರೆಡಿ ಮಾಡ್ಕೊಂಡಂಥ ಬಾಳೆಕಾಯನ್ನು ಒಂದೊಂದಾಗಿ ಈ ರೀತಿ ಹಾಕ್ಕೋಬೇಕು. ಇವಾಗ ಇದನ್ನು 4 ರಿಂದ 5 ನಿಮಿಷ ಒಂದು ಸೈಡು ಫ್ರೈ ಮಾಡ್ಕೋಬೇಕು. ಅದು ಒಂದು ಸೈಡು ಶಾಲೋ ಫ್ರೈ ಆದ ನಂತರ ಎಲ್ಲ ಉಲ್ಟಾ ತಿರುಗಿಸ್ಬಿಟ್ಟು ಮತ್ತೆ ಒಂದು 3 ರಿಂದ 4 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೋಬೇಕು. ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಮೇಲೆ ತುಂಬ ಕಪ್ಪಗೆ ಸೀದೋಗುತ್ತೆ. ನೋಡಿ, ಇವಾಗ 2 ಸೈಡು ಚೆನ್ನಾಗಿ ಫ್ರೈ ಆಗಿದೆ. ಅದರಲ್ಲಿದ್ದಂಥ ಆಯಿಲೆಲ್ಲ ಅಬ್ಸರ್ವ್ ಮಾಡ್ಕೊಂಡಿದೆ. ಇವಾಗ ಬಾಳೆಕಾಯಿ ಫಿಶ್ ಫ್ರೈ ತುಂಬಾ ಸಖತ್ತಾಗಿ ರೆಡಿಯಾಗಿದೆ. ಅದನ್ನೊಂದು ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಳ್ಳೋಣ. ನೋಡಿದ್ರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹುಳಿ ಖಾರವಾಗಿ ತುಂಬಾ ಚೆನ್ನಾಗಿ ಬಂದಿದೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಟಚ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.